ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನೆಲ್. ನಾನು ನಿಮ್ಮ ವಿ2 ಕ್ರಿಯೇಷನ್ಸ್ ಅರುಣ್ ಮಾತಾಡ್ತಾ ಇದ್ದೀನಿ. ಬನ್ನಿ, ಈ ಕ್ಲಾಸ್ನಲ್ಲಿ ಸೆಲೆಕ್ಷನ್ ಟೂಲ್ನಲ್ಲಿ ಕ್ವಿಕ್ ಸೆಲೆಕ್ಷನ್ ಟೂಲ್ ಹೇಗೆ ವರ್ಕ್ ಆಗುತ್ತೆ ಮತ್ತು ಅದರ ಸಬ್ ಕ್ಯಾಟಗರಿ ಬಗ್ಗೆ ತಿಳ್ಕೊಳ್ಳೋಣ. ಮತ್ತಿನ್ನೇನಕ್ಕೆ ತಡ, ಶುರು ಮಾಡೋಣವಾ? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾವು ಇವತ್ತಿನ ಕ್ಲಾಸಲ್ಲಿ ಕ್ವಿಕ್ ಸೆಲೆಕ್ಷನ್ ಟೂಲ್ ಬಗ್ಗೆ ತಿಳ್ಕೊಳ್ಳೋಣ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಈ ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನಷ್ಟು ಎನರ್ಜಿ ತುಂಬುತ್ತೆ ಮತ್ತಷ್ಟು ವಿಡಿಯೋಗಳು ಮಾಡೋಕ್ಕೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಕ್ವಿಕ್ ಸೆಲೆಕ್ಷನ್ದು ಶಾರ್ಟ್ಕಟ್ ಕೀ ಬಂದ್ಬಿಟ್ಟು W ಅಂತ. ಕ್ವಿಕ್ ಸೆಲೆಕ್ಷನ್ ಟೂಲು ಹೇಗಪ್ಪ ವರ್ಕ್ ಆಗುತ್ತೆ ಅಂತಂದರೆ, ಈ ಬ್ರಷ್ ಇದೆಯಲ್ಲ, ಈ ಬ್ರಷ್ ಸೈಜಲ್ಲಿ ಈಗ ನಾವು ಈ ಕ್ಲಿಕ್ ಮಾಡಿದ್ವಿ ಅಂದ್ಕೊಳ್ಳಿ. ಈ ಕ್ಲಿಕ್ ಮಾಡಿದಾಗ ಈ ಬ್ರಷ್ ಒಳಗಡೆ ಅಥವಾ ಹೊರಗಡೆ ಅದರದ್ದೇ ಆದಂಥ ಸೇಮ್ ಕಲರ್ ಇರೋದು ಅಷ್ಟು ಅದು ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಈಗ ನೀವು ಈ ಇಮೇಜ್ ಫುಲ್ ಸೆಲೆಕ್ಟ್ ಮಾಡಬೇಕು ಅಂದಾಗ ಈ ಸಬ್ಜೆಕ್ಟ್ನ ಕ್ಲಿಕ್ ಮಾಡ್ತಾ ಡ್ರ್ಯಾಗ್ ಮಾಡ್ತಾ ಹೋಗ್ಬೋದು. ನೀವು ನೋಡಿ, ಒನ್ಸ್ ನೀವು ಡ್ರ್ಯಾಗ್ ಮಾಡ್ತಾ ಇದ್ದರೆ ಅಷ್ಟು ಪೋರ್ಷನ್ನು ಹಾಗೆ ಸೆಲೆಕ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ನೋಡಿ, ಜಾಕೆಟ್ ಅಲ್ಲಿಂದ ಇಲ್ಲಿವರೆಗೂ ಸೇಮ್ ಕಲರ್ ಇದೆ, ಹಾಗಾಗಿ ಅದು ಹಾಗೆ ಸೆಲೆಕ್ಟ್ ಆಗುತ್ತೆ. ಜಸ್ಟ್ ನೀವು ಅದ್ರ ಮೇಲೆ ಅದಕ್ಕೆ ಟ್ರ್ಯಾಕ್ ತೋರಿಸ್ತಾ ಹೋಗಬೇಕು, ಇದು ಸೆಲೆಕ್ಟ್ ಮಾಡ್ಕೊ, ಇದು ಸೆಲೆಕ್ಟ್ ಮಾಡ್ಕೊ ಅಂತ. ಹಾಗಾಗಿ ಅದು ಫುಲ್ ಸೆಲೆಕ್ಟ್ ಆಗುತ್ತೆ. ಒನ್ಸ್ ನೀವು ಅದ್ರ ಮೇಲೆ ಪ್ರಾಪರಾಗಿ ಹೋಗ್ತು ಅಂತಂದಾಗ ಅಷ್ಟು ಸೆಲೆಕ್ಟ್ ಆಗುತ್ತೆ. ನೋಡಿ, ಈಗೊಂದು ಡೀಸೆಂಟ್ ಸೆಲೆಕ್ಷನ್ ಆಗಿದೆ. ಈಗ ಅಪ್ಪಿತಪ್ಪಿ ಏನಾದರೂ ಒಂದು ಎಕ್ಸ್ಟ್ರಾ ಸೆಲೆಕ್ಷನ್ ಆಯಿತು ಅಂತ ಅಂದ್ಕೊಳ್ಳಿ. ಈಗ ಒಂದು ಎಕ್ಸ್ಟ್ರಾ ಸೆಲೆಕ್ಷನ್ ಆಗಿದೆ, ಈ ಸೆಲೆಕ್ಷನ್ನ ನಾವು ಮೈನಸ್ ಮಾಡಬೇಕು. ಮೈನಸ್ ಮಾಡಬೇಕು ಅಂತಂದಾಗ ಇಲ್ಲಿ ಆಪ್ಷನ್ ಬಾರಲ್ಲಿ ನಿಮಗೆ ನೋಡಿ ಮೈನಸ್ ಸಿಂಬಲ್ ಇದೆ. ಮೈನಸ್ ಸಿಂಬಲ್ನ ನೀವು ಇಲ್ಲಿ ಕ್ಲಿಕ್ ಮಾಡಿ, ಈಗ ನೀವು ನೋಡ್ಬೋದು ಕರ್ಸರ್ನ ಮೈನಸ್ ಸಿಂಬಲ್ ಕಾಣಿಸ್ತಾ ಇದೆ. ಹಾಗಿಟ್ಕೊಂಡು ನೀವು ಅದನ್ನ ಮೈನಸ್ ಮಾಡ್ಕೊಡ್ತಾ ಹೋಗ್ಬೋದು. ಅದಕ್ಕೆ ಬೇಕಾದ್ರೆ ನೀವು ಕೀಬೋರ್ಡಲ್ಲಿ ಕಂಟ್ರೋಲ್ ಪ್ರೆಸ್ ಮಾಡಿದ್ರು ಮೈನಸ್ ಸಿಂಬಲ್ ಬರುತ್ತೆ. ಬನ್ನಿ ಇದ್ರದ್ದೊಂದು ಪ್ರಿವ್ಯೂ ಮೋಡ್ ನೋಡೋಣ. ನೋಡಿ, ಒಂದು ಡೀಸೆಂಟ್ ಸೆಲೆಕ್ಷನ್ ಆಗಿದೆ. ಇದೊಂದು ಗುಡ್ ಪಾಯಿಂಟ್ ಅಂತ ಹೇಳ್ಬೋದು ನಾವು. ನೋಡಿ, ಇವಾಗ ಒಂದು ಕಂಟ್ರೋಲು ಇದ್ರದ್ದು ಒಂದು ನ್ಯೂ ಲೇಯರಿಗೆ ಹಾಕಿ ನೋಡೋಣ ಯಾವ ಥರ ಸೆಲೆಕ್ಟ್ ಆಗಿದೆ ಅಂತ. ಕಂಟ್ರೋಲ್ J ಪ್ರೆಸ್ ಮಾಡಿದ್ರೆ ಅದರದ್ದೇ ಒಂದು ನ್ಯೂ ಲೇಯರ್ ಕಾಪಿ ಆಗುತ್ತೆ. ಈಗ ಈ ಲೇಯರ್ನ ನಾವು ಹೈಡ್ ಮಾಡಿದಾಗ ನೋಡಿ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗಿದೆ. ಇಲ್ಲೆಲ್ಲ ಅಷ್ಟು ಪ್ರಾಪರಾಗಿ ಆಗಿಲ್ಲ, ಆದರೆ ಒಂದು ಡೀಸೆಂಟ್ ಗುಡ್ ಸೆಲೆಕ್ಷನ್ ಅಂತ ಅನ್ಬೋದು ಫಾರ್ ಸ್ಟಾರ್ಟಿಂಗ್ಗೆ. ಮತ್ತು ನಾವು ಇಲ್ಲಿ ಆಪ್ಷನ್ ಬಾರಲ್ಲಿ ಇದೊಂದು ಸಿಂಬಲ್ ನೋಡ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಬ್ರಷ್ದು ಸೈಜು ಚಿಕ್ಕದು ಮಾಡೋಕ್ಕೆ ಅಥವಾ ದೊಡ್ಡದು ಮಾಡೋಕ್ಕೆ ಯೂಸ್ ಆಗುತ್ತೆ. ಈ ಸ್ಲೈಡರ್ನ ನೀವು ಲೆಫ್ಟಿಗೆ ಡ್ರ್ಯಾಗ್ ಮಾಡ್ತಾ ಹೋದಷ್ಟು ನಿಮ್ಗೆ ಇಲ್ಲಿ ನೋಡ್ಬೋದು ಪಿಕ್ಸೆಲ್ ವ್ಯಾಲ್ಯೂ ಹೀಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಕಮ್ಮಿ ಆಗ್ತಾ ಹೋಗುತ್ತೆ ಅಂತಂದರೆ ನಿಮಗೆ ಬ್ರಷ್ ಸೈಜು ಚಿಕ್ಕದಾಗುತ್ತೆ. ಅದೇ ದೊಡ್ಡದಾಗಬೇಕು ಅಂದಾಗ ನೀವು ಅದನ್ನ ರೈಟಿಗೆ ಡ್ರ್ಯಾಗ್ ಮಾಡ್ಬೋದು. ಅದ್ರದ್ದು ಶಾರ್ಟ್ಕಟ್ ಕೀ ಬೇಕಂದರೆ ಅದೇ ನೀವು ಕೀಬೋರ್ಡಲ್ಲಿ ಬೇಕಂದರೆ ಬ್ರ್ಯಾಕೆಟ್ ಕೀ ಯೂಸ್ ಮಾಡ್ಬೋದು. ಲೆಫ್ಟ್ ಬ್ರ್ಯಾಕೆಟ್ ಕೀ ಚಿಕ್ಕದು ಮಾಡೋಕ್ಕೆ, ರೈಟ್ ಬ್ರ್ಯಾಕೆಟ್ ಕೀ ದೊಡ್ಡದು ಮಾಡೋಕ್ಕೆ. ಲೆಫ್ಟ್ ಬ್ರ್ಯಾಕೆಟ್ ಕೀ ಪ್ರೆಸ್ ಮಾಡಿದ್ರೆ ಚಿಕ್ಕದಾಗತ್ತೆ. ಮತ್ತು ಇಲ್ಲಿ ಹಾರ್ಡ್ನೆಸ್ ಅಂತ ಇದೆ. ಈ ಹಾರ್ಡ್ನೆಸ್ ಬಂದ್ಬಿಟ್ಟು ಈಗ ಒಂದು ಡೆಮಾನ್ಸ್ಟ್ರೇಟ್ ಮಾಡೋಣ. ಹಾರ್ಡ್ನೆಸ್ ನೋಡಿ, ಈ ಬ್ರಷ್ ಇದೆಯಲ್ಲ, ಈ ಹಾರ್ಡ್ನೆಸ್ನ ನಾವು 100% ಇಟ್ಟಿದ್ದೀನಿ. ಇಲ್ಲೊಂದು ಕಡೆ ಕ್ಲಿಕ್ ಮಾಡೋಣ. ಕ್ಲಿಕ್ ಆಯಿತು. ಈಗ ಪ್ರಿವ್ಯೂ ಮೋಡ್ ಕ್ಯೂ ಪ್ರೆಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಪ್ರಿವ್ಯೂ ಮೋಡ್ ಸಿಗುತ್ತೆ. ಈಗ ಇಲ್ಲಿ ನೋಡ್ಬೋದು ನೀವು ಇದ್ರದ್ದು ಎಡ್ಜಸ್ ಎಲ್ಲ ನೋಡಿ ಹಾರ್ಡಾಗಿದೆ, ಅದೇ ಹಾರ್ಡ್ನೆಸ್ಸು ಜಾಸ್ತಿ ಆಗಿದೆ ಅಂತ. ಅದೇ ಕ್ಯೂ ಮೋಡ್ ಪ್ರೆಸ್ ಮಾಡಿದ್ರೆ ಪ್ರಿವ್ಯೂ ಮೋಡಿಂದ ಆಚೆ ಬರ್ತೀವಿ. ಕಂಟ್ರೋಲ್ D ಮಾಡಿ ಡಿಸೆಲೆಕ್ಟ್ ಮಾಡಿ, ಅದನ್ನೇ ನೀವು ಹಾರ್ಡ್ನೆಸ್ನ 0% ಮಾಡಿದಾಗ ಸೆಲೆಕ್ಟ್ ಮಾಡ್ತೀನಿ. ಈಗ ನೀವು ಕ್ಯೂ ಪ್ರೆಸ್ ಮಾಡಿ ಕ್ವಿಕ್ ಸೆಲೆಕ್ಷನ್ನು. ಈಗ ಇಲ್ಲಿ ನೋಡ್ಬೋದು ನೀವು ಸ್ಮೂತಾಗಿ ಆಗಿದೆ ಸೆಲೆಕ್ಷನ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೀವು ಸ್ಪೇಸಿಂಗ್ ಅಂತ ಬರುತ್ತೆ. ಈ ಬ್ರಷಲ್ಲಿ ಸ್ಪೇಸಿಂಗ್ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇದು ಬಂದ್ಬಿಟ್ಟು 1ಅಲ್ಲಿದೆ. 1ಅಲ್ಲಿದ್ದಾಗ ನಿಮಗೆ ಕಂಟಿನ್ಯೂಸ್ ಆಗಿ ಸೆಲೆಕ್ಟ್ ಆಗುತ್ತೆ. ಅದೇ ನಿಮಗೆ ಸ್ಪೇಸಿಂಗ್ ಬಂದ್ಬಿಟ್ಟು ನೀವು ವ್ಯಾಲ್ಯೂ ಜಾಸ್ತಿ ಮಾಡ್ತಾ ಹೋದಷ್ಟು, ಈಗ ನೋಡಿ
ಒಂದು 350 ಆ ಥರ ನೀವೊಂದು ವ್ಯಾಲ್ಯೂ ಜಾಸ್ತಿ ಮಾಡಿದ್ರೆ ಸೆಲೆಕ್ಷನ್ನು ಇಲ್ಲೊಂದು 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 ಈ ಥರ ಗ್ಯಾಪ್ ಆಗುತ್ತೆ. ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ನ ಡಿಟರ್ಮಿನ್ ಮಾಡೋಕ್ಕೆ ನಾವು ವ್ಯಾಲ್ಯೂಸು ಸ್ಪೇಸಿಂಗಲ್ಲಿ ಯೂಸ್ ಮಾಡೋದು. ನೀವು ಎಷ್ಟು ಕಮ್ಮಿ ಕೊಡ್ತೀರೋ ಅಷ್ಟು ಕಂಟಿನ್ಯೂಸ್ ಆಗುತ್ತೆ, ಎಷ್ಟು ಜಾಸ್ತಿ ಕೊಡ್ತೀರೋ ಅಷ್ಟು ನಿಮಗೆ ಒಂದು ಸೆಲೆಕ್ಷನಿಂದ ಇನ್ನೊಂದು ಸೆಲೆಕ್ಷನ್ಗೆ ಗ್ಯಾಪ್ ಇರುತ್ತೆ. ಇದು ನಿಮ್ಗೆ ಬಂದ್ಬಿಟ್ಟು ಬ್ರಷ್ನ ಆ್ಯಂಗಲ್ ಡಿಟರ್ಮಿನ್ ಮಾಡುತ್ತೆ. ಆ್ಯಂಗಲ್ ನೋಡಿ, ಇವಾಗ ನೀವು ಆ್ಯಂಗಲ್ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು. 0 to ಇವಾಗ 150 ಡಿಗ್ರಿ 180 ಡಿಗ್ರಿ ಚೇಂಜಸ್ ಆಗುತ್ತೆ. ಅದೇ ಬೇಕಾದ್ರೆ ನೀವು ಅದನ್ನ ಡೈರೆಕ್ಷನ್ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು. ಇದು ರೌಂಡ್ನೆಸ್ಸು, ಬ್ರಷ್ದು ನೋಡಿ ರೌಂಡ್ನೆಸ್ಸು ಸರ್ಕಲ್ ಆಗಿರಬೇಕಾ ಡಯಾಗ್ನಲ್ ಆಗಿರಬೇಕಾ ಚೇಂಜ್ ಆಗುತ್ತೆ. ಬ್ರಷ್ ನೋಡಿ, ನೀವು ಇಲ್ಲಿ ನೋಡ್ಬೋದು ಚೇಂಜಸ್ ಆಗುತ್ತೆ. ಈಗ ಕೆಲವೊಂದು ಇಮೇಜ್ಗಳಿಗೆ ನಾವು ಈ ಥರ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಆಗ ಆ ಬ್ರಷ್ ಸಿಂಬಲ್ನ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಸೆಲೆಕ್ಷನ್ ಮಾಡೋಕ್ಕೆ ಸುಲಭ ಆಗುತ್ತೆ. ಆಪ್ಷನ್ ಬಾರಲ್ಲಿ ಸ್ಯಾಂಪಲ್ ಆಲ್ ಲೇಯರ್ ಅಂತಿದೆ. ಈ ಸ್ಯಾಂಪಲ್ ಆಲ್ ಲೇಯರ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಈಗ ನೋಡಿ ಸ್ಯಾಂಪಲ್ ಆಲ್ ಲೇಯರ್ನ ನಾವು ಅನ್ಚೆಕ್ ಮಾಡಿದ್ರೆ ಈಗ ನಾವು ಫಸ್ಟ್ ಲೇಯರ್ ಸೆಲೆಕ್ಟ್ ಮಾಡಿ, ಈಗ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಈ ಲೇಯರಲ್ಲಿ ಅಷ್ಟೇ ಸೆಲೆಕ್ಟ್ ಆಗುತ್ತೆ. ಅದೇ ನೀವು ಇಲ್ಲಿ ಇದು ಮಾಡೋಕ್ಕೆ ಹೋದಾಗ ಸೆಲೆಕ್ಷನ್ ಆಗಲ್ಲ, ಇಷ್ಟೇ ಸೆಲೆಕ್ಷನ್ ತೊಗೊಳುತ್ತೆ ಅದು. ಈಗ ನೀವು ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಸೆಲೆಕ್ಷನ್ ತೊಗೊಳ್ಳಲ್ಲ. ನೋಡಿ, ಈಗ ನಾನು ಸೆಕೆಂಡ್ ಲೇಯರ್ ಕ್ಲಿಕ್ ಮಾಡಿದ್ದೀನಿ, ಇದನ್ನ ನಾವು ಕ್ಲಿಕ್ ಮಾಡಿದ್ರೆ ಸೆಕೆಂಡ್ ಲೇಯರ್ ಅಷ್ಟೇ ತೊಗೊಳುತ್ತೆ, ಇಲ್ಲಿ ಥರ್ಡ್ ಲೇಯರ್ಗೆ ಹೋಗಲ್ಲ. ಅದೇ ನಿಮಗೆ ಕಂಪ್ಲೀಟಾಗಿ ಸೆಲೆಕ್ಟ್ ಆಗಬೇಕು ಎಲ್ಲ ಲೇಯರು ಅಂತಂದರೆ ಸ್ಯಾಂಪಲ್ ಆಲ್ ಲೇಯರ್ ಕೊಡಬೇಕು. ಹೀಗೆ ನೀವು ಕೊಡ್ತಾ ಹೋದರೆ ಈಗ ಪೂರ್ತಿ ಸೆಲೆಕ್ಷನ್ ಆಗುತ್ತೆ. ಮತ್ತು ನೀವು ಇಲ್ಲಿ ನೋಡ್ಬೋದು ಎನ್ಹ್ಯಾನ್ಸಿಂಗ್ ಎಡ್ಜ್ ಅಂತ ಇದೆ. ಈ ಸಿಂಬಲ್ ಹೇಗಪ್ಪ ವರ್ಕ್ ಆಗುತ್ತೆ ಈ ಆಪ್ಷನ್ನು ಅಂತಂದರೆ, ಈಗ ಎನ್ಹ್ಯಾನ್ಸಿಂಗ್ ಎಡ್ಜ್ನ ನಾವು ಆಫ್ ಮಾಡಿದ್ರಾಗ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಕ್ವಿಕ್ ಸೆಲೆಕ್ಷನಲ್ಲಿ ತೋರಿಸ್ತೀನಿ ಹೇಗೆ ವರ್ಕ್ ಆಗುತ್ತೆ. ಈಗ ಒಂದು ಕಂಟ್ರೋಲ್ ಜೆ ಮಾಡಿ ಒಂದು ಲೇಯರ್ ಮಾಡ್ಕೊಳ್ಳೋಣ. ಇದು ಬಂದ್ಬಿಟ್ಟು ಎನ್ಹಾನ್ಸ್ ಅಂತ ಹಾಕ್ಕೊಳ್ಳೋಣ. ಎನ್ಹಾನ್ಸ್ ಇದು ಮತ್ತು ಇನ್ನೊಂದು ಕ್ಲಿಕ್ ಮಾಡೋಣ. ಎನ್ಹಾನ್ಸ್ ಎಡ್ಜ್ನ ಆನ್ ಮಾಡಿ ಒಂದು ಕ್ಲಿಕ್ ಮಾಡೋಣ, ಚೆಕ್ ಮಾಡಿ. ಅದೇ ಇವಾಗ ಇನ್ನೊಂದು ಲೇಯರ್ಗೆ ಕಾಪಿ ಮಾಡ್ಕೊಂಡಾಗ ಇದು ಎನ್ಹಾನ್ಸ್. ನೋಡಿ, ಇದರ ಡಿಫ್ರೆನ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ, ಮಾಡ್ಕೊಳ್ಳೋಣ. ಇವಾಗ ನೀವು ನೋಡ್ಬೋದು ಎನ್ಹಾನ್ಸ್ ಲೇಯರ್ನ ನಾವು ಚೆಕ್ ಮಾಡಿದಾಗ ಯಾವ ಥರ ಕಾಣಿಸುತ್ತಂತಂದರೆ, ನೋಡಿ ಎನ್ಹಾನ್ಸ್ ಲೇಯರ್ ಚೆಕ್ ಮಾಡಿದಾಗ ನಿಮಗೆ ಎಡ್ಜಸ್ಸು ಸ್ಮೂತ್ ಆಗಿರುತ್ತೆ. ಅದೇ ನೀವು ಎನ್ಹಾನ್ಸ್ ಲೇಯರ್ನ ಚೆಕ್ ಮಾಡಿಲ್ಲ ಅಂತಂದರೆ ಎಡ್ಜಸ್ಸು ಆಶ್ ಆಗಿರುತ್ತೆ. ಕ್ವಿಕ್ ಸೆಲೆಕ್ಷನ್ ಟೂಲಲ್ಲಿ 3 ಕ್ಯಾಟಗರಿ ಬರುತ್ತೆ. 3 ಕ್ಯಾಟಗರಿಲಿ ಈಗ ನೀವು ಕ್ವಿಕ್ ಸೆಲೆಕ್ಷನ್ ಟೂಲಲ್ಲಿ ಆಪ್ಷನ್ ಸೆಲೆಕ್ಷನ್ ಟೂಲ್ ಕ್ಲಿಕ್ ಮಾಡಿದಾಗ ಇದನ್ನ ನೀವು ಅದಕ್ಕೊಂದು ಪಾತ್ ತೋರಿಸ್ಬೇಕು, ಎಲ್ಲಿಂದ ಎಲ್ಲಿವರೆಗೂ ಸೆಲೆಕ್ಟ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ನೋಡಿ, ಈಗ ಒಂದು 3 ಡಿಫ್ರೆನ್ಸಲ್ಲಿದೆ. ಈಗ ನೋಡಿ, ಇಲ್ಲಿ ನಮಗೆ 3 ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ಇದೆ. ಈ 3 ಇಂಡಿವಿಜುವಲ್ ಸಬ್ಜೆಕ್ಟಲ್ಲಿ ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೀವು ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಕೊಟ್ಟರೆ ಫೋಟೋಶಾಪ್ ಕನ್ಫ್ಯೂಸ್ ಆಗುತ್ತೆ. ನಾನು ಯಾವುದನ್ನ ಸೆಲೆಕ್ಟ್ ಮಾಡಬೇಕು, ಯಾವುದನ್ನ ಸೆಲೆಕ್ಟ್ ಮಾಡಬಾರ್ದು ಅಂತ. ಹಾಗಿದ್ದಾಗ ನೀವು ಆಪ್ಷನ್ ಸೆಲೆಕ್ಷನ್ನ ಕ್ಲಿಕ್ ಮಾಡಿ, ಈಗ ನೀವು ಈ ಸಬ್ಜೆಕ್ಟ್ ನನಗೆ ಸೆಲೆಕ್ಟ್ ಮಾಡು ಅಂತ ಫೋಟೋಶಾಪ್ಗೆ ಗೈಡ್ ಮಾಡಬೇಕು. ನನಗೆ ಈ ಸೆಲೆಕ್ಷನ್ ಮಾಡಿಕೊಡಿ ಈ ಸಬ್ಜೆಕ್ಟು ಅಂತ. ಈ ಮ್ಯಾಜಿಕ್ ಸೆಲೆಕ್ಷನ್ ಟೂಲ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಈ ಮ್ಯಾಜಿಕ್ ಸೆಲೆಕ್ಷನ್ ಟೂಲ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಇದೊಂದು ಸಲ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಇದು ಸೇಮ್ ಕಲರ್ ಏನೇನಿರುತ್ತೋ ಅಷ್ಟು ಸೆಲೆಕ್ಟ್ ಆಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಕ್ಲಿಕ್ ಮಾಡಿದೆ,
ಈಗ ಇಷ್ಟು ವೈಟ್ ಕಲರು ಸೆಲೆಕ್ಟ್ ಆಯಿತು, ಸೆಲೆಕ್ಟ್ ಆಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಈ ಸೆಲೆಕ್ಷನಲ್ಲಿ ಸೇಮ್ ಆಪ್ಷನ್ಗಳು. ಇದು ಸೆಲೆಕ್ಷನ್ನ ಆ್ಯಡ್ ಮಾಡೋಕ್ಕೆ, ಮೈನಸ್ ಮಾಡೋಕ್ಕೆ, ಅಥವಾ ನಮಗೆ ಇಂಟರ್ಸೆಕ್ಟ್ ಸೆಲೆಕ್ಷನ್ ಬೇಕು ಅಂತಂದರೆ ಇದು ಬಂದ್ಬಿಟ್ಟು ಅದನ್ನ ಸ್ಯಾಂಪಲ್ಸು ಆ್ಯಾವ್ರೇಜ್ ಎಷ್ಟಿಂದ ಎಷ್ಟಕ್ಕೆ ತೊಗೊಳೋದು, 3/3 ತೊಗೊಳ್ಳೋದ ಅಥವಾ ಆ್ಯಾವ್ರೇಜ್ಗಳನ್ನ ನಾವು ಇದನ್ನ ಡಿಟರ್ಮೈನ್ ಮಾಡ್ಬೋದು. ಮತ್ತು ಇದು ಬಂದು ಟಾಲರೆನ್ಸ್. ಈ ಟಾಲರೆನ್ಸ್ ಹೆಂಗೆ ಅಂತಂದರೆ ಈ ಒಂದು ಸೆಲೆಕ್ಷನ್ ಕಲರ್ದಿರುತ್ತಲ್ಲ ಅದಕ್ಕೆ ಸಂಬಾಟ್ ಟಾಲರೆನ್ಸ್ ಅಂತ ಇರುತ್ತೆ. ಈ ವೈಟ್ ನಾನು ಇಷ್ಟು ಪರ್ಸೆಂಟು, ಈಗ 10% ಇಷ್ಟು ಕವರ್ ಆಗಿದೆ. ಅದೇ ನಾನು ಎದುರು ನೋಡಿ ಈಗ ಟಾಲರೆನ್ಸ್ನ ಜಾಸ್ತಿ ಮಾಡಿದೆ ಅಂತ ಅಂದ್ಕೊಳ್ಳಿ, ಒಂದು 60% ಮಾಡಿದೆ. ಅದೇ ಮ್ಯಾಜಿಕ್ ವಾಮ್ ಟೂಲ್ನ ಈಗ ಕ್ಲಿಕ್ ಮಾಡಿದ್ರೆ ನಿಮಗೆ ವೈಟ್ ಜೊತೆ ಗ್ರೇನು ಸೆಲೆಕ್ಟ್ ಆಗುತ್ತೆ. ಯಾಕಂದರೆ ವೈಟು ಮತ್ತು ಗ್ರೇ ಅದು ಟಾಲರೆನ್ಸು. ಈ ವೈಟಿಂದ ಆ ಕಲರ್ವರೆಗೂ ಸೆಲೆಕ್ಟ್ ಮಾಡುವಂಥ ನಾವು ಫೋಟೋಶಾಪಿಗೆ ಹೇಳಿದಾಗೆ. ನಮಗೆ ಅಕ್ಯುರಸಿ ಬೇಕು ಆ ಕಲರ್ದು ಅಂತಂದಾಗ ನೀವು ಟಾಲರೆನ್ಸ್ನ ಕಮ್ಮಿ ಮಾಡ್ಕೊತಾ ಹೋಗ್ಬೋದು. ಈಗ ಟಾಲರೆನ್ಸ್ ಕಮ್ಮಿ ಮಾಡಿ ಸೆಲೆಕ್ಟ್ ಮಾಡಿದ್ರೆ ಅಷ್ಟು ಪೋರ್ಷನ್ ಆ ಕಲರ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ಇನ್ನು ಈ ಆ್ಯಂಟಿ ಏಲಿಸು, ಕಂಟಿನ್ಯೂಸ್ಸು ಅವೆಲ್ಲ ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೀನಿ. ಇನ್ ಕೇಸ್ ಏನಾದ್ರು ನಿಮಗೆ ಇದ್ರ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ರೆಕ್ಟ್ಯಾಂಗ್ಯುಲರ್ ಮಾರ್ಕೆಟ್ ಟೂಲಲ್ಲಿ ಕ್ಲಿಕ್ ಮಾಡಿ, ಅದರಲ್ಲಿ ಡೀಟೇಲಾಗಿ ಆ್ಯಂಟಿ ಏಲಿಯಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದೆಲ್ಲ ಹೇಳಿದ್ದೀನಿ, ಅದರಲ್ಲಿ ನೋಡಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮ್ಮ ಈ ಸಬ್ಸ್ಕ್ರಿಪ್ಷನ್ನು ನಮಗೆ ಇನ್ನಷ್ಟು ಎನರ್ಜಿ ತುಂಬುತ್ತೆ ಮತ್ತಷ್ಟು ವಿಡಿಯೋಗಳು ಮಾಡೋಕ್ಕೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗೋಣ. ಟಿಲ್ ದೆನ್ V2 ಕ್ರಿಯೇಷನ್ಸ್, ಫ್ರೀಸ್ ಯುವರ್ ಸ್ಮೈಲ್. ನಗ್ತಾ ಇರಿ, ಖುಷಿಯಾಗಿರಿ.